ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನಲ್ಗೆ ಸ್ವಾಗತ. ಈಗೊಂದು ಅದ್ಭುತವಾದಂಥ ಒಂದು ಮಂತ್ರ ತಿಳಿಸ್ತಿದ್ದೀನಿ. ಈ ಮಂತ್ರ ನಿಮ್ಮ ಎಲ್ಲ ಕಾಯಿಲೆಗಳನ್ನು ಪರಿಹಾರ ಮಾಡೋವಂಥ ಚೆಳುಕು, ಉಳುಕು, ಬೆನ್ನು ನೋವು, ಸೊಂಟ ನೋವು, ತಲೆನೋವು, ಕಾಲು ನೋವು, ಕೈ ನೋವು, ಎಲ್ಲ ರೀತಿಯಲ್ಲಿರೋಂಥ ನೋವುಗಳನ್ನೆಲ್ಲ ಪರಿಹಾರ ಮಾಡೋವಂಥ ಒಂದು ಮಂತ್ರ. ಕೆಲವ್ರಿಗೆ ಅಮಾವಾಸ್ಯೆ ಹುಣ್ಣಿಮೆ ಬಂತು ಅಂದ್ರೇ ಮುಂಚಿತವಾಗಿ ಈ ಕಾಲು ನೋವು ಚೆಳಕು ಬಂದುಬಿಡುತ್ತೆ, ಕೈ ಚೆಳಕು ಬಂದುಬಿಡುತ್ತೆ, ಈ ಥರ ಸೊಂಟ ನೋವು ಬಂದುಬಿಡುತ್ತೆ, ಸೊಂಟ ಎತ್ತಕ್ಕಾಗೋದಿಲ್ಲ ಅಂಥವ್ರಿಗೆ ಇದೊಂದು ಮಂತ್ರ. ನಿಮಗೆ ಇದನ್ನು ನೀವು ಭಾಳ ಬಾಯಿಪಾಠ ಮಾಡಿಕೊಂಡ್ರಿ ಅಂದರೆ, ಒಂದು 1008 ಸತಿ ಇದನ್ನು ಬಾಯಿಪಾಠ ಮಾಡ್ಕೊಂಡು ಸಿದ್ಧಿ ಮಾಡಿಕೊಂಡ್ರಿ ಅಂದರೆ ನಿಮ್ಗೆ ಅದ್ಭುತವಾದಂಥ ಇದು ಪಂಡಿತರು ಕಲಿಯೋವಂಥ ಒಂದು ಮಂತ್ರ. ಯಾಕೆ ಅಂದರೆ ಹಲವಾರು ಜನಗಳು ಇದೇ ಬಾಧೆನೇ ಜಾಸ್ತಿ ಇರುತ್ತೆ. ಕಾಲು ನೋವು, ಕೈ ನೋವು, ಸೊಂಟ ನೋವು, ಬೆನ್ನು ನೋವು, ತಲೆನೋವು, ಇಂಥದ್ದು ಹಲವಾರು ದೇಹದಲ್ಲಿ ನೋವುಗಳು ಉಂಟಾಗುತ್ತೆ. ಸೂಜಿ ಚುಚ್ಚಿದಂಗೆ ಆಗುತ್ತೆ ಕಾಲುಗಳಲ್ಲಿ ಮತ್ತು ಕೈಗಳಲ್ಲಿ, ತಲೆಯಲ್ಲಿ ಏನೇನೋ ವಿಧವಾದಂಥ ನೋವುಗಳಿರುತ್ತೆ. ಪ್ರಯೋಗ ಮಾಡಿರುವಾಗ ಈ ಮಂತ್ರನ ಹೇಳಿ ಆ ಪ್ರಯೋಗನ ತಡೆಗಟ್ಟೋದಕ್ಕೆ ಈ ಮಂತ್ರ. ಇದನ್ನು ನೀವು ಮಾಡಬೇಕಾಗಿರೋದು ಒಂದು ಅಮಾವಾಸ್ಯೆ, ಒಂದು ಹುಣ್ಣಿಮೆ, ಗ್ರಹಣ, ಸೂರ್ಯಗ್ರಹಣ, ಚಂದ್ರಗ್ರಹಣ, ತಪ್ಪಿದ್ರೆ ಗುರುವಾರ, ಭಾನುವಾರ, ಇವೆರಡು ದಿನಗಳಲ್ಲಿ ನೀವು ಸಿದ್ಧಿ ಮಾಡ್ಕೋಬೋದು. ಸಿದ್ಧಿ ಮಾಡಿಕೊಂಡು ಗ್ರಹಣಗಳಲ್ಲಿ ನೀರಿನಲ್ಲಿ 108 ಸತಿ ಜಪ ಮಾಡಿದ್ರಿ ಅಂದರೆ ಇದು ಇನ್ನೂ ಭಾಳ ಪವರ್ಫುಲ್ ಆಗುತ್ತೆ. ಈ ಮಂತ್ರ ಕಲಿಯುವಾಗ ನೀವು ಸಿದ್ಧಿ ಮಾಡಿಕೊಂಡು ಈ ಮಂತ್ರ ಕಲಿಯುವಾಗ ಮುಂಚಿತವಾಗಿ ಗಂಗಾದೇವಿ ಪೂಜೆ ಮಾಡಬೇಕು. ಗಂಗಾದೇವಿ ಪೂಜೆ ಮಾಡಿ ಅಲ್ಲಿ ನೀವು ಹೋಗಿ ಗಂಗಾದೇವಿ ಪೂಜೆ ಮಾಡಿ ಕಾಯಿ ಕರ್ಪೂರ ಎಲ್ಲ ಹೊಡೆದು 3 ಕಲ್ಲನ್ನು ಜೋಡಿಸಿ ಗಂಗಾದೇವಿ ನೀರನ್ನ ಮಧ್ಯದ ಒಂದು ಇದರಲ್ಲಿ ಪಕ್ಕದಲ್ಲಿ ಇದನ್ನು ನೀರಿನ ಪಕ್ಕದಲ್ಲಿ ಕಲ್ಲನ್ನೆಲ್ಲ ಜೋಡಿಸಿ ಅರಿಶಿಣ ಕುಂಕುಮ ಎಲ್ಲ ಲೇಪನೆ ಮಾಡಿ ಅದಕ್ಕೆ ಹೂವು, ಅಕ್ಷತೆ ಮತ್ತು ತೆಂಗಿನಕಾಯಿ, ಬಾಳೆಹಣ್ಣು, ಎಲೆ, ಅಡಿಕೆ ಇವೆಲ್ಲ ಧೂಪ ದೀಪ ನೈವೇದ್ಯಗಳೆಲ್ಲ ಇಟ್ಟು ಗಂಗೆ ಪೂಜೆ ಮಾಡ್ಕೊಂಡು ಬಂದರೆ ಈ ಮಂತ್ರಕ್ಕೆ ಶಕ್ತಿ ಬರುತ್ತೆ. ಗಂಗೆ ಪೂಜೆ ಮಾಡಿದ್ರೆ ಇದಕ್ಕೆ ಅಪಾರವಾದಂಥ ಶಕ್ತಿ ಉಂಟಾಗುತ್ತೆ. ಇದನ್ನು ಈ ರೀತಿ ಮಾಡಿಕೊಂಡು ನೀವು ಕೆಲಸನ ಪ್ರಾರಂಭ ಮಾಡಬೇಕು. ಮಂತ್ರನ ಸಿದ್ಧಿ ಮಾಡ್ಕೋಬೇಕು. ಮಂತ್ರ ಸಿದ್ಧಿ ಮಾಡಿಕೊಂಡಾಗ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ನೀವು ಎಲ್ಲ ಥರ ಕಾಯಿಲೆಗಳನ್ನ ಪರಿಹಾರ ಮಾಡ್ಬೋದು. ನಿಮ್ಮ ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಸಿದ್ಧಿ ಆಗುತ್ತೆ. ಈಗ ಮನೆಯಲ್ಲಿ ಮತ್ತು ಇದು ಮನೆಗೆ ಬಂದು ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವಸ್ಥಾನದಲ್ಲಿ ಕಾಯಿ ಕರ್ಪೂರ ಮಂಗಳಾರತಿ ಮಾಡಿಸ್ಬೇಕು. ಮತ್ತು ಮನೆಗೆ ಬಂದು ಯಾರಿಗಾಗಲಿ ನೀವು ಕೈ ಕಾಲು ನಡ ನೋವು ಯಾರಿಗೆ ಕಾಣಿಸ್ಕೊಂಡ್ರೂ ಕೂಡ ಈ ಮಂತ್ರನ ನೀವು ಹೇಳ್ಬಿಟ್ಟು ಈ ಮಂತ್ರನ 1008 ಸತಿ ಜಪ ಮಾಡಿ ಸಿದ್ಧಿ ಮಾಡ್ಕೋಬೇಕು. ಆಮೇಲೆ ಕಾರ್ಯ ಮಾಡುವಾಗ 108 ಸತಿ ಇದನ್ನು ಹೇಳಬೇಕು. ನೀವು ಇದನ್ನು ಏನು ಮಾಡಬೇಕು ಅಂದರೆ, ಒಂದು ಯಾರಿಗೆ ನೋವು ಅಂತ ಬರ್ತಾರೋ ಅವ್ರಿಗೆ ಒಂದು 108 ಸತಿ ಭಸ್ಮ ಅಂದರೆ ಈ ಬುತ್ತಿಗೆ ಮಂತ್ರಿಸ್ಬಿಟ್ಟು ಈ ಬುತ್ತಿನಲ್ಲಿ ಮಂತ್ರಿಸಿ ಅವ್ರಿಗೆ ತಿನ್ನೋಕ್ಕೆ ಕೊಡಬೇಕು. ತಿನ್ನೋಕ್ಕೆ ಕೊಟ್ಟರೆ ತಿನ್ನೋಕ್ಕೆ ಕೊಡುವಾಗ ನೀವೇನು ಮಾಡಬೇಕು ಅಂದರೆ, ಇದು ಅಂಗಡಿನಲ್ಲಿರೋವಂಥ ನೀವು ಭಸ್ಮನ ನೀವು ಅದು ಕೊಡೋಕ್ಕೆ ಹೋಗಬೇಡಿ. ಅದರಲ್ಲೆಲ್ಲ ಕೆಮಿಕಲ್ಸ್ ಮಿಕ್ಸ್ ಮಾಡಿರ್ತಾರೆ. ಅದೇ ನೀವು ಏನು ಮಾಡಬೇಕು ಅಂದರೆ, ಈ ಸಗಣಿನಿಂದ ಮಾಡಿರ್ತಾರಲ್ಲ ಇದು ಬೆರಣಿಗಳು ತಟ್ಟಿ ಈ ಬುತ್ತಿ ಮಾಡ್ತಾರಲ್ಲ, ಅದರಲ್ಲಿ ನೀವು ತಿನ್ನೋಕ್ಕೆ ಕೊಟ್ಟರೆ ಅದರಲ್ಲಿ ಯಾವುದೂ ಸೈಡ್ ಎಫೆಕ್ಟ್ ಇರೋದಿಲ್ಲ. ಅದರಿಂದ ನೀವು ಇದು ಅಂಗಡಿನಲ್ಲಿ ಮಾರೋ ಅಂಥ ಈ ಬುತ್ತಿ ಅದರಲ್ಲಿ ಏನೇನೋ ಸ್ಮೆಲ್ಲೆಲ್ಲ ಹಾಕಿ ಅದರಲ್ಲೆಲ್ಲ ಏನೇನೋ ಇದು ಮಾಡಿರ್ತಾರೆ. ಅದಕ್ಕೆ ಹೊಟ್ಟೆ ಕೊಡೋದಕ್ಕೆ ಅದನ್ನು ಮಾಡೋಕ್ಕೆ ಹೋಗಬೇಡಿ. ಇದೇ ನಿಮ್ಗೆ ಹೊಟ್ಟೆ ಕೊಡೋಕ್ಕೋಸ್ಕರ ಸಗಣಿನ ತಟ್ಟಿ ಬೆರಣಿ ಮಾಡಿಕೊಂಡು ಆ ವಿಭೂತಿನ ಮಾಡಿಕೊಂಡು ಇದೇ ಮಂತ್ರನ ಮಂತ್ರಿಸ್ಬಿಟ್ಟು ನೀವು ಹೊಟ್ಟೆಗೆ ಹಾಕ್ಕೊಂಡು ತಿನ್ನೋದ್ರಿಂದ ನಿಮಗೆ ಯಾವುದು ಹೊಟ್ಟೆಯಲ್ಲಿ ಇರೋಂಥ ತೊಂದರೆಗಳು ಅವೆಲ್ಲ ನಿಮಗೆ ದೂರ ಆಗುತ್ತೆ. ಮತ್ತು ಎಲ್ಲಿ ಕೈ ನೋವು, ಕಾಲು ನೋವು, ಸೊಂಟ ನೋವು ಇದೆಯೋ ಅದನ್ನು ಇದೇ ರೀತಿಯಾಗಿ ಇದನ್ನು 9 ಸತಿ ಮಂತ್ರಿಸ್ಬಿಟ್ಟು 108 ಸತಿ ಹೇಳಬೇಕು. ಮಾಡುವಾಗ 9 ಸತಿ ಹೇಳ್ಕೋಬೇಕು. ಅದನ್ನು ಕೈಗೆ ಕಾಲಿಗೆ ಹಚ್ಚಬೇಕು. ಹಚ್ಬಿಟ್ಟು ಇದೇ ರೀತಿಯಾಗಿ ನೀವು ಮಾಡೋದ್ರಿಂದ ಅದು ನಿಮಗೆ ಆ ನೋವುಗಳೆಲ್ಲ ದೂರ ಆಗುತ್ತೆ.
ಇದೇ ಮಂತ್ರದಿಂದ ನೀವು ಏನು ಮಾಡಬೇಕು ಅಂದರೆ ಕರೆ ದಾರಿಕೆ 11 ಸಲ ಮಂತ್ರಿಸ್ಬಿಟ್ಟು ಎಡಗೈಗೆ ಎಲ್ಲಿ ನೋವು ಇರುತ್ತೋ ಎಡಗೈಗೆ ಕಟ್ಕೊಂಡ್ರೆ ಕೈ ಯಾವುದೂ ಕೂಡ ಕೈ ಕಾಲು ನಿಮಗೆ ನೋವು ಬರೋದಿಲ್ಲ. ಅದೇ ಕಟ್ಕೊಂಡಾಗ ಇದು ನೋವು ನಿಲ್ಲುತ್ತೆ. ಮತ್ತು ಇನ್ನೊಂದು ಕೆಂಪು ದಾರನ 11 ಸತಿ ನೀವು ಮಂತ್ರಿಸ್ಬಿಟ್ಟು ಕೊರಳಿಗೆ ಕಟ್ಟಿದ್ರೆ ತಲೆನೋವು ಇರೋದು, ಯಾವಾಗೂ ತಲೆನೋವು ಅಂತ ನರಳುತ್ತಿರ್ತಾರೆ ಅಂಥವ್ರಿಗೆ 11 ಸತಿ ನೀವು ಕೆಂಪು ದಾರನ 11 ಸತಿ ಮಂತ್ರಿಸ್ಬಿಟ್ಟು ಕೊರಳಿಗೆ ಕಟ್ಟೋದ್ರಿಂದ ತಲೆನೋವು ದೂರ ಆಗುತ್ತೆ. ಇದೇ ಮಂತ್ರದಿಂದ ಬಿಳಿ ದಾರನ ಮಂತ್ರಿಸಿ 5 ಗಂಟು ಮಂತ್ರ ಹೇಳ್ಬೇಕು. ಹೇಳ್ಬಿಟ್ಟು ದಾರಕ್ಕೆ ಇದೇ ಮಂತ್ರದಿಂದ 9 ಗಂಟು ಹೇಳ್ತಾ ಅದನ್ನು ನಡುವಿಗೆ ನಡಕ್ಕೆ ಕಟ್ಟಬೇಕು. ಮತ್ತು ಆ ನಡ ನೋವು ಮಾಯ ಆಗುತ್ತೆ. ಆಮೇಲೆ ಖಂಡಿತವಾಗಿ ಅದು ದೂರ ಆಗುತ್ತೆ. ಇದೇ ರೀತಿಯಾಗಿ 9 ದಿವಸ ನೀವು ಇದೇ ರೀತಿಯಾಗಿ ದಾರವನ್ನು ನೀವು ತೆಗೆದುಕೊಂಡಿರಬೇಕು. ದಾರನ ನೀವು ಯಾವಾಗೂ ಅದನ್ನು ಧರಿಸ್ಕೊಂಡಿರಬೇಕು. ಮತ್ತು ನಿಮ್ಮ ಅಳತೆಗೆ ನಿಮ್ಮ ಕುತ್ತಿಗೆಯಿಂದ ನಡುವಿನವರೆಗೆ ಬರುವಂಥ ನೋವುಗಳು, ನಿಮ್ಮ ಕುತ್ತಿಗೆಯಿಂದ ನಿಮ್ಮ ನಡ ಇರೋವರೆಗೂ ಬರುವಷ್ಟು ಒಂದು ಉದ್ದದ ದಾರವನ್ನು ತಗೋಬೇಕು. ಅಳತೆ ಮಾಡಿ ತೆಗೆದುಕೊಂಡು ಇದೇ ಮಂತ್ರನ 4 ಸತಿ ಹೇಳ್ಬಿಟ್ಟು ಮಂತ್ರಿಸ್ಬಿಟ್ಟು ನಿಮ್ಮ ಬೆನ್ನಿನಿಂದ ನಿವಾಳಿಸಿ ತೆಗೆದು ಅದನ್ನು ಸುಟ್ಟಾಕಬೇಕು. ನಿಮ್ಮ ಬೆನ್ನು ನೋವು ಇರೋರಿಗೆ ಇದನ್ನು ನೀವು ತಗೊಂಡು ಅದನ್ನು ನೀವು ಮಂತ್ರನ ಹೇಳ್ಬಿಟ್ಟು 4 ಸತಿ ಮಂತ್ರಿಸ್ಬಿಟ್ಟು ಬೆನ್ನಿಂದ ನೀವು ಅದನ್ನು ನಿವಾಳಿಸ್ಬಿಟ್ಟು ತೆಗೆದು ಸುಡಬೇಕು. ಇದೇ ಥರ ಮಾಡೋದ್ರಿಂದ ಇದೇ ಮಾಡ್ತಾಯಿದ್ರೆ ಅದು ಎಷ್ಟೇ ಬೆನ್ನು ನೋವು ಏನೇ ಇದ್ರೂ ದೂರ ಆಗೋಗುತ್ತೆ, ಮಾಯ ಆಗೋಗುತ್ತೆ. ಇದೇ ಮಂತ್ರವನ್ನು ನೀವು ಕಲಿತ ಮೇಲೆ ನೀವು ಏನು ಮಾಡಬೇಕು, ಯಾರಾದರೂ ಕೈ ಕಾಲು ನೋವು ಅಂತ ಬರ್ತಾರೆ, ನೀವು ಕಲ್ತಿರ್ತೀರ. ಈ ಕಲಿತ ಮೇಲೆ ನೀವು ಸಾಧಕರಾದ್ರಿ. ಯಾರು ಕೈ ಕಾಲು ನೋವು ಅಂತ ನರಳ್ಕೊಂಡು ಬರ್ತಾರೋ ಅವ್ರಿಗೆ ನೀವೇನು ಮಾಡಬೇಕು ಅಂದರೆ ಊಟ ಮಾಡ್ತಿದ್ರು ಕೂಡ ಎದ್ದುಬಿಟ್ಟು ಬಂದು ಅವ್ರಿಗೆ ನೀವು ಕೈ ಕಾಲು ನೋವಿಗೆ ಅವ್ರಿಗೆ ನೀವು ನಿವಾಳಿಸಿ ಅವ್ರಿಗೆ ಪರಿಹಾರ ಮಾಡಿ ಕಳಿಸ್ಬೇಕು. ಕಳಿಸೋದ್ರಿಂದ ನಿಮಗೆ ಮಂತ್ರಶಕ್ತಿ ನಿಮಗೆ ಹೆಚ್ಚಾಗುತ್ತೆ. ಅದನ್ನು ನಿಮಗೆ ಆ ರೀತಿ ಊಟ ಮಾಡೋದನ್ನು ಬಿಟ್ಟು ಬಂದು ನೀವು ಕೈ ತೊಳ್ಕೊಂಡು ಅವರಿಗೆ ಯಾರು ನೋವು ಅಂತ ಬರ್ತಾರೋ ಅವರಿಗೆ ಈ ದಾರನ ಕಟ್ಟಿ ಮಂತ್ರಿಸ್ಬಿಟ್ಟು ನೀವು ದಾರ ಕಟ್ಟಿ ಕಳಿಸೋದ್ರಿಂದ ನಿಮಗೆ ಆ ಮಂತ್ರಶಕ್ತಿ ಹೆಚ್ಚಾಗುತ್ತೆ. ನೀವು ಊಟ ಮಾಡಿ ತಡೀರಿ, ನಾವು ಬರ್ತೀವಿ, ನೀವು ನಾಳೆ ಬನ್ನಿ, ಇವತ್ತು ಬನ್ನಿ ಅನ್ನಬಾರ್ದು. ಯಾಕೆ ಅಂದರೆ ನೋವಿನಿಂದ ಬಂದಿರ್ತಾರೆ ಅವರು. ಆ ನೋವಿನಿಂದ ಬಂದಿರೋದ್ರಿಂದ ಅವರಿಗೆ ನೀವೇನು ಮಾಡಬೇಕು, ಈ ರೀತಿಯಾಗಿ ಬಂದು ಕೈ ತೊಳ್ಕೊಂಡು ಬಂದು ಅವ್ರು ರೆಡಿ ಮಾಡಿ ಅವ್ರಿಗೆ ಯಾವ ರೀತಿಯಾಗಿ ದಾರ ಕಟ್ಟಬೇಕೋ ಕಟ್ಟಿ ಅವ್ರ ಕೈಗೋ ಕಾಲ್ಗೋ ಈ ರೀತಿಯಾಗಿ ಕಟ್ಟಿಬಿಟ್ಟು ನೀವು ಅವ್ರನ್ನ ಕಳಿಸೋದ್ರಿಂದ ನಿಮ್ಮ ಮಂತ್ರಶಕ್ತಿ ಇನ್ನೂ ಹೆಚ್ಚಾಗುತ್ತೆ, ಹೆಚ್ಚಾಗುತ್ತೆ. ಅದು ಒಳ್ಳೆಯ ನಿಮ್ಮ ಗುಣಲಕ್ಷಣ ಅಂತ ಅಂದ್ಕೋಬೇಕು. ಯಾರೇ ಬರಲಿ ಈ ಕೆಲಸ ನೀವು ಮಾಡಿ ಕಳಿಸ್ಕೊಡಿ. ಮತ್ತು ಅವ್ರ ಹತ್ರ ನೀವು ಮಂತ್ರನ ಯಾವ ರೀತಿಯಾಗಿ ಅವರ ಅಂಗಾಂಗಗಳಲ್ಲಿ ಯಾವ ರೀತಿಯ ರೋಗ ಬಂದ್ರೂ ಕೂಡ ಈ ಮಂತ್ರನ ನೀವು ಹೇಳಿದ್ರೆ ಅವ್ರ ಅಂಗಾಂಗಗಳಲ್ಲಿ ಇರೋಂಥ ನೋವುಗಳು ಮಾಯ ಮಾಡ್ಬೋದು. ಈ ಒಂದು ಮಂತ್ರದಿಂದ ಎಲ್ಲರಿಗೂ ಈ ಬಾಧೆಗಳಿದ್ದೇ ಇರುತ್ತೆ. ಯಾಕೆ ಅಂದರೆ ಕೆಲವರು ದಾರಿನಲ್ಲಿ ದಾಟಿರ್ತಾರೆ, ಮಾಟ ಮಾಡಿರ್ತಾರೆ, ಅವ್ರ ಹೆಸ್ರ ಮೇಲೆ ಮಾಟ ಮಾಡಿದ್ದಾಗ ಕೈ ಚಳಕು ಬರುತ್ತೆ. ಆ ಮಾಟ ಮಾಡಿದ್ದಾಗ ಚಳಕು, ಕಾಲು ನೋವು ಇದೆಲ್ಲ ಬರುತ್ತೆ. ಈ ಮಂತ್ರನ ಹೇಳಿದ್ರೆ ನಿಮ್ಗೆ ಮಾಟದ ಪ್ರಯೋಗ ಇರೋದಿಲ್ಲ. ದಾರಿನಲ್ಲಿ ಯಾರೋ ತೆಗೆದು ಬಿಸಾಕಿರ್ತಾರೆ, ಇಲ್ಲ ಯಾರೋ ನಿಮ್ಮ ಹೆಸರನ್ನವರೇ ಪ್ರಯೋಗ ಮಾಡಿ ದಾರಿನಲ್ಲಿ ಹಾಕಿರ್ತಾರೆ. ಅವ್ರ ಹೆಸರಿನವರು ನಿಮಗೆ ಟೈಮ್ ಕೆಟ್ಟು ಅದನ್ನು ದಾಟುತ್ತೀರಿ ಅಂದಾಗ ಆ ಪ್ರಯೋಗ ನಿಮಗೆ ಸೇರಿಕೊಳ್ಳುತ್ತೆ. ಅದರಿಂದ ನೀವು ಇದನ್ನು ಮಾಡಿಕೊಂಡ್ರೆ ನಿಮ್ಗೆ ಯಾವ ಪ್ರಯೋಗನೂ ನಿಮ್ಮ ಹತ್ರ ಬರೋದಿಲ್ಲ, ಯಾವ ಪ್ರಯೋಗನೂ ನಿಮ್ಮ ಹತ್ರ ಸುಳಿಯಲ್ಲ. ಪ್ರಿಯ ವೀಕ್ಷಕರೇ, ಇಂಥವೆಲ್ಲ ನೀವು ಕಲ್ತ್ರೇ ಬರೋವಂಥ ಜನಗಳನ್ನ ನೀವು ಕಾಪಾಡೋಕ್ಕೆ ಸಾಧ್ಯ ಆಗುತ್ತೆ. ಬರೀ ಎಲ್ಲ ಒಂದನ್ನೇ ನೋಡೋಕೆ ಹೋಗ್ಬಿಡಿ, ಎಲ್ಲ ಕಲ್ತಿರಬೇಕು ವಿದ್ಯೆನ. ನಮಗೂ ಬರುತ್ತೆ ಕೈ ಕಾಲು ಚಳಕುಗಳು. ನಾವು ನಮ್ಮ ಅಷ್ಟಕ್ಕೆ ನಾವೇ ಒಂದು ನಿಂಬೆಹಣ್ಣು
ಈ ಮಂತ್ರನ ಹೇಳ್ಬಿಟ್ಟು ನಿಂಬೆಹಣ್ಣನ್ನು ಕಟ್ ಮಾಡಿ ಹಾಕ್ಕೊಂಡ್ರೂ ಆಗುತ್ತೆ, ಒಂದು ತುಳಿದ್ರೂ ಆಗುತ್ತೆ. ಇಲ್ಲಾಂದರೆ ಒಂದು ನಿಂಬೆಹಣ್ಣು ಮಂತ್ರಿಸ್ಬಿಟ್ಟು ಆ ರಸ ಹಿಂಡ್ಕೊಂಡು ಎಲ್ಲೆಲ್ಲಿ ನೋವು ಚಳುಕು ಬರುತ್ತೋ ಅದನ್ನೆಲ್ಲ ಉಜ್ಕೋಬೋದು. ಅದರಿಂದ ಎಷ್ಟೋ ಪರಿಹಾರ ಆಗುತ್ತೆ ಪ್ರಿಯ ವೀಕ್ಷಕರೇ. ಎಷ್ಟೋ ಖರ್ಚುಗಳಾಗೋದನ್ನ ಅಲ್ಪ ಸ್ವಲ್ಪ ಒಂದು ಮಂತ್ರದಿಂದ ನೀವು ಪರಿಹಾರ ಮಾಡ್ಬೋದು. ಇದನ್ನು ಕಲಿತ್ಕೊಂಡು ಎಲ್ಲ ಜನಗಳ ಕಷ್ಟನ ಪರಿಹಾರ ಮಾಡಿ ಅಂತ ನಾನು ತಿಳಿಸ್ತಿದ್ದೀನಿ. ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.